ಪರವಾಗಿಲ್ಲ ಸರ್. ಈ ನುಗ್ಗಿ ಗಿಡ ಎಷ್ಟು ತಿಂಗಳಾಯ್ತು ಸರ್? ಈಗ ಮೂರುವರೆ ತಿಂಗಳು ಆಯ್ತು. ಜಸ್ಟ್ 3 ತಿಂಗಳು ಸರ್. ಈ ರೇಂಜ್ ಬೀಳತ್ರೆ 3 ತಿಂಗಳು ಮೇಂಟೈನ್ ಆಗ್ತದೆ. 3 ತರ ಮಾಡಿಬಿಟ್ಟಿದ್ದಾರೆ ಸರ್. ಈ ಕಡೆ ವ್ಯವಸಾಯನ ಮಾಡಿದಾರೆ, ಈ ಕಡೆ ಕೃಷಿ ಮಾಡಿದಾರೆ, ಈ ಕಡೆ ಕೃಷಿ ತರ ಮಾಡಿದಾರೆ. ಈಗ ಹೆಂಗ್ ಸರ್ ಕೆಜಿಗೆ ಚೆಂಡು? ಈಗ ರೀಸೆಂಟ್ ರಿಟೇಲ್ ಮಾಡಿದ್ರೆ 100 ರೂಪಾಯಿ ಮಾರಿದೀವಿ. ಬನ್ನಿ ರಿಟೇಲ್ ಆಗಿ ಹೋಲ್ಸೇಲ್ 50 ವಾರ 5 ಕ್ವಿಂಟಲ್ ಬರ್ತಿದೆ ಮಾಲ್. ವಾರ ಐದ್ರಿ? ವಾರ 5 ಕ್ವಿಂಟಲ್ ಬರ್ತಾರೆ ರೆಗ್ಯುಲರ್. ನೋಡ್ರಿ ಸರ್, ನಾವಿದ್ರೆ ಲಾಭ ಇಲ್ಲ ಅಂತ 5 ಕ್ವಿಂಟಲ್ ಅಂದ್ರೆ ಈ ವಾರ 25,000. ಈಗ ನಾವು ಇದನ್ನ ಹಚ್ಚಿ ಸಕ್ಸಸ್ ಆಯ್ತು ಅಂತ ಹೇಳ್ತಾರೆ. ನಮ್ಮಿಂದ 10 ಮಂದಿ ಹಚ್ತಾರೆ. ಈಗ ನಾವಿದ್ರೆ ಫೇಲ್ಯೂರ್ ಆಗೋರು ಹಚ್ಚಲ್ಲ ಯಾರು, ಮತ್ತೇನಿಲ್ಲ ಸರ್. ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಈ ತರ ಬರ್ತದೆ ಬರೀ. ಈ ತರ ಬಂದಾಗ್ರಿ? ಈ ತರ ಬಂದಾಗ ಇಳುವರಿ ಚೆನ್ನಾಗಿ ಬರುತ್ತೆ. ವೈಡ್ ಬರ್ಬೇಕು ಗಿಡ. ಮೊದಲು ಇದು ಇರ್ಬೇಕು. ಮೊದಲು ಆಸ್ತಿ ಬೆಳಿಬೇಕಂದ್ರೆ ಇದು ಬೇಕು. ಇದು ಅಂದ್ರೆ ಏನಾಗಲ್ಲ. ಇದು ಸಜ್ಜೆ ಹೂವು ಇದು. ಹಾ ಸರ್, ಸಜ್ಜದ ವೇಸ್ಟ್ ಇತ್ತು ಇಲ್ಲಿ. ನಮ್ ರೈತರೇ ಮಾಡ್ತಾರ ವೇಸ್ಟ್ ಅಂತಾರೆ. ಇದೇ ವೇಸ್ಟ್ ಸರ್? ನೀರ್ ಹಾಕ್ಬಿಟ್ರೆ ಗೊಬ್ಬರ ಆಗ್ತಾರ. ಕೋಳಿ ಸಾಗಾಣಿಕೆ ಮಾಡಿದ್ರೆ ಕೋಳಿ ಕೆಳಗೆ ಹಾಕಬೇಕು. ಕಸದಲ್ಲೇ ರಸ ಇಟ್ಟಿರ್ತಾನೆ ಸರ್ ದೇವ್ರ. ಇದು ತೆಂಗಿನ ಗಿಡ ಚೆನ್ನಾಗಿ ಸರ್? ತೆಂಗಿನ ಗಿಡ ಒಂದು 50 ಅದಾವ್ರಿ. ಈಗ ಇಲ್ಲಿ ಮಿಡ್ಲಲ್ಲಿ ಏನೋ ಇದು ಮಾಡ್ಬೇಕಂತ ಕನ್ಸೆಪ್ಟ್. ಇಲ್ಲಿ ಉಳ್ಳಾಗಡ್ಡಿ ಮಾಡ್ಬೇಕಂತ. ಓಹೋ, ಉಳ್ಳಾಗಡ್ಡಿ. ಒಟ್ಟು ಯಾವ್ದು ಪ್ಲೇಸ್ ಖಾಲಿ ಬಿಡಂಗಿಲ್ಲ. ಖಾಲಿ ಇದ್ದಲ್ಲೇ ಚೆಂಡು ಹೋಗ್ತಿದೆ. ಚೆಂಡು ಹೋಗಿ ಈಗ ಚಾಲು ಆಗಿದೆ ಇನ್ಕಮ್. ಇದ್ರಲ್ರಿ? ಈಗಿನ ಪೇರು ಕೊಡ್ಬೇಕಾದ್ರೆ ಪರವಾಗಿಲ್ಲ ಸರ್. ಈ ನುಗ್ಗಿ ಗಿಡ ಎಷ್ಟು ತಿಂಗಳಾಯ್ತು ಸರ್? ಈಗ ಮೂರುವರೆ ತಿಂಗಳು ಆಯ್ತು. ಜಸ್ಟ್ 3 ತಿಂಗಳು ಸರ್. ಈ ರೇಂಜ್ ಬೀಳತ್ರೆ 3 ತಿಂಗಳು ಮೇಂಟೈನ್ ಆಗ್ತದೆ. ಓಹೋ, ಆತರ ಫುಡ್ ಇದೆಲ್ಲ ಹೆಂಗ್ ಸರ್? ನುಗ್ಗಿ ಗಿಡ ಬೆಳೆದ್ ಏನ್ ಸರ್ ರೂಲ್ಸ್ ಅದಕ್ಕೆ? ಅಲ್ಲ, ಈ ತರ 3 ತಿಂಗಳು ಹೆಂಗ್ ಬರುತ್ತೆ ಅಂತಾರೆ? ಬರ್ತಾರೆ ಚೆನ್ನಾಗೈತಿ ಭೂಮಿ. ಅದಕ್ಕೆ ನಮ್ಮ ಆಹಾರ ಒಂದು ಚೆನ್ನಾಗಿ ಕೊಡ್ತಾ ಇದ್ವಿ. ಅಂದ್ರೆ ಗೊಬ್ಬರ ಕೊಡ್ಬೇಕು ಸರ್? ಗೊಬ್ಬರ ಓಹೋ, ಡ್ರಿಪ್ ನಲ್ಲಿ ಕೊಡ್ಬೇಕು. ಅದು ಬರುತ್ತೆ. ಅದು ಡ್ರಿಪ್ ನಲ್ಲಿ ಕೊಟ್ಟ ಬರುತ್ತೆ ಸರ್. ಎಲ್ಲ ಬೋರ್ ಎಲ್ಲ ವ್ಯವಸ್ಥೆ ಎಲ್ಲ ನೀರ್ ಚೆನ್ನಾಗಿ ಬರುತ್ತಲ್ಲ ಸರ್? ನೀರೆಲ್ಲ ಐತಿ. ಕೆನಲ್ ನೀರ್ ಐತಿ. ಕ್ಯಾನ್ ನೀರ್ ಐತಿ. ಮೂರ್ ಅದೇ ಆದ್ರೆ ಸರ್ ಮಾವಿನ ಗಿಡ 40 ಮಾವಿನ ಗಿಡ ಸರ್. ಅಂದ್ರೆ ಪರವಾಗಿಲ್ಲ ಸರ್. ನೀವು 3 ತರ ಮಾಡಿಬಿಟ್ಟಿದ್ರೆ ಸರ್. ಆಮೇಲೆ ಈ ಕಡೆ ವ್ಯವಸಾಯನ ಮಾಡಿದ್ರೆ, ಈ ಕಡೆ ಕೃಷಿ ಮಾಡಿದ್ರೆ, ಈ ಕಡೆ ಕೃಷಿ ತರ ಮಾಡಿದಾರೆ. ಎಲ್ಲ ಮಾಡಿದ್ರೆ ಒಂದಿಲ್ಲ ಒಂದ್ ಕೈ ಒಂದ್ ಲಕ್ಷ ಆದ್ರೆ ಒಂದ್ರಲ್ಲಿ ಬರುತ್ತೆ. ಅದು ನಿಮ್ಮ ಅಭಿಪ್ರಾಯ ನೋಡಿ ಸರ್. ಇಲ್ಲಿ ಕೂಡ ಚೆಂಡು ಬಂದ್ಬಿಡುತ್ತೆ ಸರ್ ಆಲ್ರೆಡಿ. ಈಗ ಹೆಂಗ್ ಸರ್ ಕೆಜಿಗೆ ಚೆಂಡು? ಈಗ ರೀಸೆಂಟ್ ರಿಟೇಲ್ ಮಾಡಿದ್ರೆ 100 ರೂಪಾಯಿ ಮಾರಿದೀವಿ. ಬನ್ನಿ ರಿಟೇಲ್ ಆಗಿ ಹೋಲ್ಸೇಲ್ 50-60 ರೂಪಾಯಿ. ಹೋಲ್ಸೇಲ್ ಆಗಿ ಪರವಾಗಿಲ್ಲ. ಹೋಲ್ಸೇಲ್ ಕೊಡೋದೇ ಬೆಟರ್ ಸರ್. ಮಾರ್ಕೆಟ್ ಪ್ರಾಬ್ಲಮ್ ಅಷ್ಟೇ. ಹೌದಲ್ರಿ? ಅಂದ್ರೆ ಇದಕ್ಕೆ ಬರ್ತಿದ್ದು ಈ ವಾರ 5 ಕ್ವಿಂಟಲ್ ಬರ್ತಿದೆ ಮಾಲ್. ವಾರ ಐದ್ರಿ? ವಾರ 5 ಕ್ವಿಂಟಲ್ ಬರ್ತಾರೆ ರೆಗ್ಯುಲರ್. ನೋಡ್ರಿ ಸರ್, ನಾವಿದ್ರೆ ಲಾಭ ಇಲ್ಲ ಅಂತ 5 ಕ್ವಿಂಟಲ್ ಅಂದ್ರೆ ಈ ವಾರ 25,000 ಅಂದ್ರೆ ಸೇಲ್ ಆಗ್ಬೇಕಷ್ಟೇ. ಹೌದ್ರಿ. ಅಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಬಾಳ ಐತ್ರಿ ಇಲ್ಲಿ. ಈಗ ಮೊನ್ನೆ ದೀಪಾವಳಿ ಅಂತ ನಡೆದೈತಿ. ಈಗ ಕೆಲವೊಂದ್ ದಿನ ಈಗ ಇರ್ತೈತಿ. ಇನ್ನೊಂದ್ 15 ದಿನ. ಹಾ ಸರ್, 15 ದಿನ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಮಾರ್ಕೆಟಿಂದ. ಮಾರ್ಕೆಟಿಂದ ಇಲ್ಲೇ ಸರ್ ಬೋರ್ ಇದೇನ ಏನಾಯ್ತು ಸರ್? ಇದು ಫೇಲ್ ಆಗೈತೆ. ಫೇಲ್ ಆಕ್ರಿ? ಆದ್ರೆ ನೀರ್ ಐತ್ರಿ. ಈಗ ಮಳೆ ಆದ್ಮೇಲೆ ನೀರ್ ಬಂದದ ಈಗ. ಓಹೋ, ಇಲ್ಲಿ ದೇಡಿಸ್ ಬಿಟ್ಟಿದೆ? ಇದ್ರಲ್ಲಿ ನೀರ್ ಐತಿ. ಇದ್ಯಾರ ಸರ್ ಕಬ್ಬು? ಅದ್ ನಮ್ದು. ಅದು ನಿಮ್ದು ಮೇವದು. ನಿಮ್ದೇನ್ರಿ? ನೋಡಿದ್ರಲ್ಲ ಮೇವು. ಅದೇ ಮೇವು. ಓಹೋ, ಅದೇ. ಇದೆ ಎಷ್ಟು ಎಕರೆ ಸರ್? ಇಲ್ಲ ಇದು ಸ್ವಲ್ಪ ಐತಿ. ಇಲ್ಲ ಎಷ್ಟು ಇದು ಗ್ಯಾಪ್ ಇದ್ದಲ್ಲಿ ಹೆಚ್ಚಿಕೊಂಡಿನ ಅಷ್ಟೇ. ಗ್ಯಾಪ್ ಐತೆ ಅಂತ ಹಚ್ಕೊಂಡ್ರಿ. ಈಗ ಕುರಿಲ್ಲ ಸರ್ ವೇಸ್ಟ್ ಆಗ್ಬಿಡುತ್ತೆ ಹೆಂಗಂತ? ದನ ಇದೆಯಲ್ಲ ಕಟ್. ಈ ಸೈಲೇಜ್ ಮಾಡ್ತೀನಿ. ಅದು ಕಟ್ ಮಾಡಿ. ಅದು ಸೈಲೇಜ್ ಆಗುತ್ತೆ. ಏನು ಅದನ್ನು ವೇಸ್ಟ್ ಮಾಡಲ್ಲ ನೀವು? ಮಾಡಲ್ಲ. ನಮ್ ರೈತ ವೇಸ್ಟ್ ಮಾಡ್ಬಿಡ್ತೀರಿ. ಆತರ ಸಿಕ್ಕಾಪಟ್ಟೆ ಏಟ್ ಆಗ್ಬಿಟ್ಟ. ಆದ್ರೆ ಈ ನುಗ್ಗಿ ಗಿಡ ಈಗ ಬರ್ತನಂಗ ಆಯ್ತ್ರಿ ಕಟಾವಿಗೆ. ಈಗ ಹಿಡಿತಾ ಇದೆ ಸರ್. ಈಗ ಎಣ್ಣಿಗೆ ನೋಡಿಬೇಕಂದ್ರೆ ಸರ್ ಅದು ಈ ಸತಿ ಹೊಡಿಬೇಕಾರೆ ಇಲ್ಲಿ ಉದ್ರಂಗಿದ್ರೆ ಹೊಡಿಬೇಕಷ್ಟೇ. ಇಲ್ಲಿ ಉದಿರ್ತಾರ ಅಕ್ಕ ಮೇಲೆ ಹೂವನ್ ಉದಿರ್ತಂತಾರ ಸರ್. ಅದಕ್ಕೆ ಹೆಂಗ್ ಮಾಡೋದು? ಕೊಟ್ಟಾರೆ ಅದಕ್ಕೆ. ಇದು ನುಗ್ಗಿ ಏನ್ ಬರುತ್ತೆ ಸರ್? ಬೀಜ ಬರುತ್ತೆ ಸಸಿ ಬರುತ್ತೆ ಅಂತ? ಸಸಿನ ತಂದಿದ್ದೆ 10 ರೂಪಾಯಿ ಕೊಂದ್ರಿ. ಇದ್ರದ್ದು ಕೂಡ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಸರ್. ಬಟ್ ರೈತರಿಗೆ ಗೊತ್ತಾಗ್ತಿಲ್ಲ ಅಂತಲ್ಲ. ಗೊತ್ತೈತಲ್ಲ. ಇನ್ಕಮ್ ಐತಿ, ಚೆನ್ನಾಗಿ ಇಳುವರಿ ಬರ್ತೈತೆ ಅನ್ನೋದು ಗೊತ್ತೈತಿ. ಆದ್ರೆ ಮಾಡಲ್ರಿ. ಆದ್ರೆ ಏನ ಜನ ಒಂದು ಮೂಢನಂಬಿಕೆ ಏನಂದ್ರೆ ನುಗ್ಗಿ ಹಚ್ಚಬಾರದು ನಮಗ ಸಮಸ್ಯೆ ಆಗತ್ತೆ ಅಂತ. ಈಗ ನಾವು ಇದನ್ನ ಹಚ್ಚಿ ಸಕ್ಸಸ್ ಆಯ್ತು ಅಂತ ಹೇಳ್ತಾರೆ. ನಮ್ಮಿಂದ 10 ಮಂದಿ ಹಚ್ತಾರೆ. ಈಗ ಹತ್ತಕ್ರಿ ಇಡೀ ಔಟ್ ಆಫ್ ಏರಿಯಾ ಅಂತ ನಾವಿದ್ರೆ ಫೇಲ್ಯೂರ್ ಆಗೋರು ಹಚ್ಚಲ್ಲ ಯಾರು, ಮತ್ತೇನಿಲ್ಲ. ಹೌದ್ರಿ. ಅಂದ್ರೆ ಇದು ಫೇಲ್ ಜನ ನೋಡ್ತಾರೆ. ಫೇಲ್ ಆದ ಸಕ್ಸಸ್ ಫಸ್ಟ್ ನೋಡೋಣ ಅವ್ನು ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತ ನೋಡ್ತಾರೆ ಜನ. ಈಗ ಹಂಗೆ ಸರ್ ಇದು ಒಂದೇ ಬೆಳೆ ಆಗಲ್ರಿ. ಇದು ಬಿಡ್ಗಂತ ಹೋದ್ರೆ ಅದು 10 ವರ್ಷ ಆದ್ರೂ ಬಿಡ್ಬೋದ್ರಿ. ಹಂಗೆ ಕಂಟಿನ್ಯೂ ಬಡ್ಡಿ ದಪ್ಪ ಆಗುತ್ತಾ, ಭೂಮಿ ಹಾಳಾಗುತ್ತೆ. ಹೌದ್ರಿ ಹೌದ್ರಿ. ಮತ್ ಕಿತ್ತೋಕ ತೊಂದ್ರೆ ಆಗುತ್ತೆ. ನಾಳೆ ನೋಡೋಣ. ಇದೊಂದ್ಸಲ ಬಿಟ್ರೆ ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಒಂದ್ಸಲ ಬಿಡ್ರಿ. ಒಂದ್ಸಲ ನೋಡಿ ಇದ್ ಮಾಡ್ರಿ. ಸೆಟ್ಸ್ಕೊಳಾದ್ರೆ ಇದು ಮಾಡಕಂತ. ಅದು ಇಳುವರಿ ಕಡಿಮೆ ಅದು ಕಟಿಂಗ್ ಮಾಡಿ ಅಂತ ಇದ್ರಲ್ಲ. ಸರ್ ಅದು ಈ ಬಡ್ಡಿ ಕಟ್ ಮಾಡ್ಬಿಟ್ರೆ ನಾಳೆ ಸರ್ ಇಲ್ಲಿ ಕಟ್ ಮಾಡ್ಬೇಕು. ಇಲ್ಲಿ ಸರ್ ಕಟ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಈ ತರ ಬರ್ತದೆ ಬರೀ. ಈ ತರ ಬಂದಾಗ್ರಿ? ಈ ತರ ಬಂದಾಗ ಇಳುವರಿ ಚೆನ್ನಾಗಿ ಬರುತ್ತೆ. ವೈಡ್ ಬರ್ಬೇಕು ಗಿಡ. ಓಹೋ, ಅಂದ್ರೆ ಇಳುವರಿ ಬರುತ್ತೆ. ಇದೇನ್ ಕಿತ್ ಹಚ್ಚೋದು 10 ರೂಪಾಯಿ ಒಂದ್ ಸಸಿ. ಮತ್ತೆ ಅದ್ರ ಹಚ್ಬೋದು. ಮತ್ತೆ ಚಿಂಬಿಟ್ರೆ ಇಲ್ಲಾಂದ್ರೆ ನಮಗೆ ಬೀಜ ಉಳಿದಿರ್ತಾವಲ್ಲ ಸರ್, ಅವೇ ಬೀಜ ಮಾಡ್ಕೊಂಬೋದು. ಅಂದ್ರೆ ನೀವೇನಂತ್ರಿ ಇದನ್ನ ವಾರ್ಷಿಕವಾಗಿ ಬಿಟ್ಟಾಗ ಅದು ಜಾಸ್ತಿ ಇಳುವರಿ ಬರಂಗಿಲ್ಲ, ಕಡಿಮೆ. ಆದ್ರೆ ಉದ್ದಕ್ಕೆ ಹೋಗ್ಬಿಡುತ್ತೆ ಸರ್. ಹೋಗ್ಬಿಡ್ತದ. ಬರಿ ಬರ್ತದ ಅಷ್ಟೇ. ಓಹೋ, ರೈಟ್ ಸರ್. ನೀವು ಅಂದ್ರೆ
ಒಂದೇ ಬ್ಯಾಚ್ ಆಗ್ಬೇಕು ಒಂದು ವರ್ಷ ಒಂದೇ ಬ್ಯಾಚ್ ಅದು ಕಿತ್ತೋಗ್ ಬಿಡ್ಬೇಕು ಇಲ್ಲ ಭೂಮಿನ ಹಾಳಾಗಿ ಬಿಡ್ತದೆ ಜಾಸ್ತಿ ಬೇರೆ ಜಾಸ್ತಿ ಬಿಟ್ಬಿಡ್ತು ಒಳಗಡೆ ಮತ್ತೆ ಬೇರೆ ಯಾವ್ದು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಆಮೇಲೆ ಏನು ಬರಂಗಿಲ್ಲ ಹೊರಗಡೆ ಮೊದಲು ಇದು ಇರ್ಬೇಕು ಮೊದಲು ಆಸ್ತಿ ಬೆಳಿಬೇಕಂದ್ರೆ ಇದು ಬೇಕು ಇದು ಬೇಲಿ ಇರ್ಲಿಲ್ಲ ಅಂದ್ರೆ ಏನಾಗಲ್ಲ ಎಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಡುತ್ತೆ ಸರ್ ಎಲ್ಲ ಅವ್ರು ಬಂದ್ರು ಇವ್ರು ಬಂದ್ರು ಹೋದ್ರ ರೇಟ್ ಈಗ ಇರೋದು ಇಲ್ಲ ರೀ ಇನ್ನೊಂದು ನಮ್ಮ ರೈತರು ಡೈಲಿ ಬೆಳೆ ರೈತರಿಗೆ ಒಳಗಡೆ ಬಗ್ಗೆ ಮಾಹಿತಿ ಇಲ್ಲ ಕೇಳ್ಕೊಂಡ್ ಮಾಡೋದ್ರೆ ಯಾವ್ದೇನ್ ಕಲ್ತ್ ಬಂದಿರೋದಿಲ್ಲ ಇಲ್ಲ ಎಲ್ಲ ಇಲ್ಲೇ ಕಲ್ತ್ಕೊಳ್ಳೋದಲ್ಲ ಇಲ್ಲೇ ಕಳ್ಕತ್ತೆ ಬಟ್ ರೈತರಿಗೆ ಇಂಟ್ರೆಸ್ಟ್ ಅನ್ನೋದಿಲ್ಲ ಸರ್ ಓಪನ್ ಅನ್ನೋದು ಕಳ್ಕೊಂಡ್ಬಿಟ್ಟದೆ ಸರ್ ಅದೇ ನನಗೆ ಇಂಟ್ರೆಸ್ಟ್ ಇಲ್ಲ ಹೌದು ಸರ್ ಅದು ದಿನ ಬೆಳೆದು ಆ ಕವಳಿ ಕಷ್ಟ ಪಡೋರಿಲ್ಲ ಆರಾಮಾಗಿ ಬರ್ಬೇಕಾದ್ರೆ ಆರಾಮ್ ಬರ್ಬೇಕಾದ್ರೆ ಇಲ್ಲ ಒಂದು ಸ್ಪೆಟಲ್ ಯಾವ್ದಾದ್ರು ಲೆಕ್ಕನ ಮಾಡಿ ಅಷ್ಟೇ ಅಷ್ಟೇ ಈಗೇನು ಈ ಬದುಕಕ್ಕೆ ಏನ್ ತೊಂದ್ರೆ ಐತಿ ಅದನ್ನ ಕೇಳಿದ್ರೆ ಒಂದ್ 1000 ರೂಪಾಯಿ ಕೊಡ್ತಾನೆ ಮುಗೀತು ಆಯ್ತು ಮಜಾ ಮಾಡ್ಬಿಡ್ದು ಆಯ್ತು ಅವ್ನ ಮುಂಡ ಮುಚ್ಚಿಬಿಡ ಮತ್ತೆ ಬೇರೆ ಅವ್ನು ಕೇಳೋದು ಅವ್ನಿಗೊಂದು 2,000 ಹಾಕೋದು ಆಯ್ತು ಅವ್ನಿಗೊಂದಿಷ್ಟು ಹೆಲ್ಪ್ ಆಗೋದು ಅವ್ನಿಗೊಂದು 2,000 ಹಿಂಗ ನಮ್ ರೈತರ ಹಿಂದೆ ಇದೆಲ್ಲ ಕಟ್ ಮಾಡಿದಲ್ರಿ ಸರ್ ಕಟ್ ಮಾಡಿದ್ರು ಅದ್ ಮುಗಿದ್ ಬಿಡ್ತೀರ ಅಲ್ಲಿ ಅದು ಮತ್ತೆ ಬೇರೆ ಕಡೆ ಪಂಗ್ ಹೊಡಿತೀರ ಅದು ಬರ್ತಾನೆ ಇರ್ತೀರಿ ಅದು ಎಷ್ಟು ಕಟಿಂಗ್ ಮಾಡ್ತೀರ ಅಷ್ಟು ಬರ್ತಾನೆ ಇದೆಷ್ಟು 2 ಇಂಚ್ 2 ಸರ್ 1.5 ಇಂಚ್ 1.5 ಇಂಚ್ ಇದು ಸ್ಪೀಡ್ ಹಾಕ್ಯಾನ ಸರ್ ಪರವಾಗಿಲ್ಲ ಸರ್ ಎಲ್ಲ ಭಾಳ ಸಿಸ್ಟಮೆಟಿಕ್ ಮಾಡ್ರಿ ಎಲ್ಲ ನೀರ್ ಬಂದೆಲ್ಲ ಕರೆಕ್ಟ್ ಅಲ್ಲಿಂದ ಆಮೇಲೆ ಅಲ್ಲಿಂದ ಮತ್ತೆ ಟ್ರಿಪ್ ಹೋಗ್ಬೇಕು ಇಲ್ಲಿ ಮತ್ತೆ ವೇಸ್ಟ್ ಆಗ್ಬಂತ ಇಲ್ಲಿನ ಹಚ್ಚಿಬಿಡು ಚೆಂಡು ಗಿಡ ಒಟ್ಟು ಎಲ್ಲೆಲ್ಲಿ ವೇಸ್ಟ್ ಜಾಗಿತ್ತು ಅಲ್ಲಿ ಅದೆಲ್ಲ ಮಿಕ್ಕಿದೊಳಿತ್ತು ಅದೆಲ್ಲ ಫುಲ್ ಇತ್ತು ಫುಲ್ ಇತ್ತು ಅಲ್ಲಿ ಹೆಚ್ಚಿಬಿಟ್ಟಿದೀವಿ ಬಟ್ ಏನೋ ಒಂದ್ ಚೂರು ವೇಸ್ಟ್ ಮಾಡೋದ್ ಬೇಡ ಆಕ್ಚುಲಿ ಹಂಗೆ ಐತೆ ಅದು ಹೌದ್ರಿ ಹೌದ್ರಿ ಇಲ್ಲ ಯಾಕಂದ್ರೆ ಇಲ್ಲ ಸಕ್ಸಸ್ ಆಗ್ತಾ ಪರ್ಫೆಕ್ಟ್ ರೈತನ ಗುಣಗಳು ಇಲ್ಲಿ ಅದಾವ್ರಿ ಮಾಡ್ಬೇಕು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಬೇಕು ಮಾಡಿದ್ರೆ ಮಾತ್ರ ಇದೇನ್ ಸರ್ ಇಲ್ಲಿ ಐತಲ್ಲ ಇದು ಕೇಳಿದ್ರಿ ನೀವು ಇದು ಸಜ್ಜೆ ಹೂವು ಇದು ಹಾಂ ಸರ್ ಸಜ್ಜಿದು ವೇಸ್ಟ್ ಇತ್ತು ಇಲ್ಲಿ ಇಲ್ಲ ಸರ್ ಇದು ವೇಸ್ಟ್ ಆಗಲ್ರಿ ಸರ್ ನೀವು ಮಾಡಿದ್ ಕರೆಕ್ಟ್ ಐತಿ ಪ್ಲಾನಿಂಗ್ ಇಲ್ಲಿ ಮಾಡಿದ್ರು ರಾಶಿ ಮಾಡಿದ್ರು ಸರ್ ವೇಸ್ಟ್ ಇತ್ತು ಇದು ಎದಕ್ಕೆ ಬರುತ್ತೆ ಅಂತ ಕಡೆ ಗೊಬ್ಬರ ಆಗುತ್ತೆ ಅಂತ ಹೇಳಿ ಇಲ್ಲ ಸರ್ ನೀವು ಸ್ಟಾಕ್ ಹಾಕಿದ್ದು ಬಾಳ ನಾನು ಅಬ್ಸರ್ವ್ ಮಾಡಿದೆ ಇದಕ್ಕೆ ನಮ್ ರೈತರು ಏನ್ ಮಾಡ್ತಾರ ವೇಸ್ಟ್ ಅಂತಾರೆ ಇದೇ ವೇಸ್ಟ್ ಆಗುತ್ತೆ ಸರ್ ನೀರ್ ಹಾಕ್ಬಿಟ್ರೆ ಗೊಬ್ಬರ ಆಗ್ತಲ್ಲ ಗೊಬ್ಬರ ಕೋಳಿ ಸಾಗಾಣಿಕೆ ಮಾಡಿದ್ರೆ ಕೋಳಿ ಕೆಳಗೆ ಹಾಕಕ್ ಬರ್ತದೆ ಅಲ್ಲ ಕೋಳಿ ತಿನ್ನಬೇಕಲ್ಲ ಸರ್ ತಿನ್ನಕಲ್ಲ ಈ ಕೋಳಿ ಕೆಳಗೆ ಗಲೀಜಾಗಂಗ್ ಹಾಕಿದ್ರೆ ಕೆಳಗೆ ಹಾಕ್ಬಿಟ್ರೆ ಗಲೀಜಾಗಲ್ಲ ಅದಕ್ಕೆ ಇದು ಒಂಥರ ಇದಾಗತ್ತ ಇಲ್ಲ ಸರ್ ಇನ್ನೊಂದು ಆ ಕಸದಲ್ಲೇ ರಸ ಇಟ್ಟಿರ್ತಾನೆ ಸರ್ ದೇವ್ರ ಇಲ್ಲ ಏನ್ ವೇಸ್ಟ್ ಆಗ್ಬಾರ್ದು ಇಲ್ಲ ಇದು ಕಸ ಅನ್ಕೊಂಡ್ಬಿಡ್ತೀವಿ ಇದ್ರಲ್ಲೇ ರಸ ಇರ್ತದೆ ಸರ್ ನಾವು ಇದು ಕಸ ಅನ್ಕೊಂಡು ಹೋಗ್ಬಿಡ್ತೀವಿ ಯಾನೋ ರಸ ತಗೊಂಡು ಹೋಗ್ಬಿಡ್ತಾನೆ ಸರ್ ಅದೇ ಸಮಸ್ಯೆ ಆಗಿರೋದು ನೋಡಿ ಇದರಿಂದ ಕೋಳಿಗೆ ಯೂಸ್ ಆಗುತ್ತೆ ಅದಾದ್ಮೇಲೆ ಇದನ್ನ ಹೋಗಿ ಅಲ್ಲಿ ಬಾಲ್ಗೆ ಹಾಕಿದ್ರೆ ಬಾಲ್ಗೆ ನೀರ್ ಬಿಟ್ಬಿಟ್ಟು ಅದೇ ಗೊಬ್ಬರ ಸರ್ ಪ್ಯೂರ್ ಗೊಬ್ಬರ ಸರ್ ಇದು ಹೆಂಗಾರ ಹಾಕ್ರಿ ಬಟ್ ನಮ್ ರೈತರಿಗೆ ಗೊತ್ತಾಗ್ತಿಲ್ಲ ಯಾವಾಗ ಕಾನ್ಸೆಪ್ಟ್ ಗೊತ್ತ ಮಾಡ್ಕೊಂತಾರಪ್ಪ ನಂಗೆ ಇದು ಸುಡ್ತಾರ ನಮ್ ಕಡೆ ಸುಡ್ತಾರೆ ಆಕ್ಚುಲಿ ಇಲ್ಲ ಇಲ್ಲಿ ಆಕ್ಚುಲಿ ನನ್ನ ಬ್ಯಾಗ್ಗಳು ಖಾಲಿ ಆದವು ಇನ್ನೊಂದ್ ಸ್ವಲ್ಪ ಉಳಿದುತ್ತೆ ಅಲ್ಲಿ ಸರ್ ಅಲ್ಲಿ ಬಸ್ ಅನ್ಸುತ್ತಲ್ಲ ಗಾಡಿ ಸರ್ ಅಲ್ಲಿ ಒಂದ್ ಸ್ವಲ್ಪ ಇತ್ತು ಅದು ನನ್ ಬ್ಯಾಗ್ ಖಾಲಿ ಅದು ಬಿಟ್ಬಿಟ್ಟೆ ನಾ ತುಂಬಂದ್ ನೋಡಿ ಇನ್ನೊಬ್ರು ತುಂಬ್ಕೊಂಡು ಹೋಗಿ ಅದೇ ನಮ್ ರೈತರು ಹಿಂಗೆ ಏನಂದ್ರೆ ಫಸ್ಟ್ ಟ್ರೈ ಮಾಡೋದು ನಾನು ಕೇಳಿದ್ದು ಹೇಳಿ ಯಾರು ಮಾಡಲ್ಲ ಮಾಡಿದ್ ನೋಡೇ ಮಾಡ್ತಾರೆ ನೋಡಿ ಮಾಡ್ತಾರೆ ಜನ ಅಂದ್ರೆ ನಾವು ಮೊದಲು ಮಾಡೋದ್ ಕಲಿಬೇಕಂತ ಹೌದ್ರಿ ಫಸ್ಟ್ ಮಾಡಿದ್ ನೋಡಿದ್ರೆ ಇದು ಮಾಡ್ತಾರೆ ಪರವಾಗಿಲ್ಲ ಸರ್ ಇನ್ನು ರೋಡ್ ಎಲ್ಲ ವ್ಯವಸ್ಥೆ ಐತಿ ಸರ್ ಏನ್ ವ್ಯವಸ್ಥೆ ನಂಗಿಲ್ಲ ನೋಡಿ ನಾನು ಎಲ್ಲ ಮುಗ್ದ ನಾವಂತಿ ಈಗ ಐತ್ರಿ ಇಲ್ಲ ಮಾಡ್ರಿ ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಸರ್ ಯಾಕಂತಂದ್ರೆ ಈ ಫಾರ್ಮರ್ಸ್ ನೋಡಿದಾಗ್ರಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ಇಂಟ್ರಿ ಕೊಟ್ಟು ಸಾಕೇ ಇರ್ಬೇಕ್ರಿ ಬೇರೆದಾಗೆಲ್ಲ ಬಂದ್ ಕೇಳಿದ್ರೆ ಸಿಕ್ಕಿಬಿಟ್ಟು ಬಂದಾಗ ಏಳಿಗೆ ಸಾಕೇ ಇರೋದು ನಮ್ಗೆ ಆಲ್ಮೋಸ್ಟ್ ಅದಕ್ಕೆಲ್ಲ ಏನ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಏನು ಎಷ್ಟೊಂದು ಕಾನ್ಫಿಡೆನ್ಸ್ ಎಷ್ಟು ರೊಕ್ಕ ಹಾಕಿ ನಮ್ ಕಡೆ ಜನರು ರೊಕ್ಕ ಕನ್ಸ್ತಾರ ಸರ್ ರೊಕ್ಕ ಹಾಕಿ ಅನ್ಸ್ತಾರ ಸರ್ ಅಂತಾರ ಇದ್ರಲ್ಲಿ ಹೆಂಗ್ ತಗೊಳದಪ್ಪ ಬಟ್ ಕಾನ್ಫಿಡೆಂಟ್ ಇರಲ್ಲ ಅವ್ರಿಗೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ವ್ಯಾಪಾರದಲ್ಲಿ ಅದ್ರಲ್ಲಿ ಅನುಭವ ಐತಲ್ಲ ಸರ್ ಹಿಂಗಾಗಿ ನೀವು ತಲೆ ಕೆಡಿಸಲ್ಲ ಇಲ್ಲಿ ಹಾಕಿದನ ಹಿಂಗ್ ತಕಂತ ನಿಮ್ಗೆ ಓವರ್ ಕಾನ್ಫಿಡೆಂಟ್ ಬಟ್ ರೈತರಿಗೆ ಯಾವ ಬರ್ತ ನಮ್ಗೆ ಗೊತ್ತಾಗ್ರಿ ಇದು ಚೆನ್ನಾಗಿದೆ ಸರ್ ಇದು ಮಿನಿಮಮ್ ಅಂದ್ರೆ ಏನಿಲ್ಲ ಇದು ಒಂದು 30 ಟ್ಯಾಕ್ರಿ ಹಿಡಿತು ಸರ್ ಇದು ಬಾಲ್ 30 ಟ್ಯಾಕ್ರಿ ಗೊಬ್ಬರ ಅಷ್ಟು ಚೆನ್ನಾಗಿದೆ ಸರ್ ಇದು ಇದೆ ಮತ್ತೆ ಮೇಲೆ ಏನು ಬರುತ್ತೆ ಸರ್ ಇಲ್ಲ ಓಪನ್ ಆಗಿರುತ್ತೆ ಸರ್ ಅದು ಗೊಬ್ಬರ ಹಾಳಾಗ್ಬಾರ್ದು ಅಂತಂದ್ರೆ ಎರೆಹುಳ ಮಾಡ್ಬೇಕಂದ್ರೆ ಮೇಲೆ ಇದು ಮಾಡ್ತಾರೆ ಟೀನರ್ ಏನ್ ಟೀನರ್ ಹಾಕಲ್ಲ ನೋಡಲ್ರಿ ಅದನ್ನ ಇನ್ನ ಕೆಲಸ ಐತೆ ಇನ್ನ ಏನಾಗುತ್ತೋ ಗೊತ್ತಿಲ್ಲ ಈ ಸತಿ ಆಲ್ರೆಡಿ ಹೂ ಹಾಕ್ಬೇಕಂತ ಮಾಡಿದೀಗ ಈಗ ಈ ಹೂ ಬಿದ್ದಕ್ಕೆ ಮಾಡಿ ನೀರ್ ಇಡಬೇಕು ಹೂವಕ್ಕೆ ನೀರ್ ಬಿಟ್ಬಿಟ್ರೆ ಮುಗಿತಾವ ಫುಲ್ ಡೆಡ್ಗೆ ಬಿಡಿಸ್ತಾರೆ ನೋಡಲ್ಲ ಡೆಡ್ಗೆ ಬಿಡ್ತಾವ ನೀ ಯಾರು ಮಾಡ್ಕೊ ಹೋದ್ರಿ ಪ್ಲಾನಿಂಗ್ ಅವ್ರ ಮೈಂಡ್ ಸೆಟ್ಟಿಗೆ ಏನೋ ಕೆಲಸ ಮಾಡ್ಬೇಕು ಪಾಪ ಏನೋ ಮಾಡ್ತಾವ ಇಲ್ಲ ಈಗ ಎಲ್ಲರೂ ಅವ್ರು ಯಾವ್ದಾರೆ ದುಡಿಯೋರು ಯಾರು ಇಲ್ರಿ ಸರ್ ಏನೊಂದು ಹಂಗಂತಲ್ರಿ ಸರ್ ಈಗ ದುಡಿಯೋರು ಯಾರಂತಾರೆ ಅಂದ್ರೆ ಈಗ ಅಮೆರಿಕದಲ್ಲಿ ಹೋಗೋಣ ಸರ್ ಅಲ್ಲಿ ತಗೊಂಬಿಡೋಣ ಅಲ್ಲೆಲ್ಲ ಜಾಬ್ ಓಡಿಸೋರೆಲ್ಲ ಇಂಥ ಸ್ಟೇಜಿಗೆ ಬಂದ ತಕ್ಷಣ ಅವ್ರು ತಮ್ಮ ಅದಕ್ಕೆ ಸೆಟ್ ಆಗ್ಬಿಡ್ತಾರೆ ಆ ತರ ಹೌದ್ರಿ ನಮ್ದೇನದು ಗೌರ್ಮೆಂಟ್ ಅಲ್ಲ ಇಲ್ಲ ಸರ್ ಹಂಗ ನಮ್ ಗೌರ್ಮೆಂಟ್ ಉಪಯೋಗಿಲ್ರಿ ಡೆಡ್ ಗೌರ್ಮೆಂಟ್ ಸರ್ ಏನಂತ ಹೇಳ್ಬೇಕಂತಂದ್ರೆ ಅಲ್ಲಿ ಎಲ್ಲಾ ಗೌರ್ಮೆಂಟ್ ಜವಾಬ್ದಾರಿ ತಗೊಂತ ಎಲ್ಲ ವರ್ಷ ಆದ್ಮೇಲೆ ಎಲ್ಲ ಗೌರ್ಮೆಂಟ್ ಜವಾಬ್ದಾರಿ ಆ ಕಡೆ ಬಟ್ ಈ ಕಡೆ ತಗೊಳ್ರಿ ತಗೊಂಡ್ರೆ ಗೌರ್ಮೆಂಟ್ ಲಾಸ್ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ಲಾಸ್ ಇರುತ್ತೆ ಯಾಕಂದ್ರೆ ಲಾಸ್ ಆಗೋದನ್ನ ನಮ್ ಗೌರ್ಮೆಂಟ್ ಕೈ ಹಾಕಲ್ಲ ಸರ್ ಅದನ್ನ
ಜನರಿಂದ ಗೌರ್ಮೆಂಟ್ ಸರ್. ಇಲ್ಲ ನಮ್ದು ಮೇನ್ ಪ್ರಾಬ್ಲಮ್ ಇರೋದು ಜನಸಂಖ್ಯೆ ಅಲ್ಲ. ಹೌದ್ರಿ ಜನಸಂಖ್ಯೆ full ಜಾಸ್ತಿ ಆದಾಗ ಏನ್ ಮಾಡೋದು? ಅಂದ್ರೆ ನಾವು ವಿಶ್ವದಲ್ಲೇ ನಂಬರ್ 1 ಆಗ್ಬಿಡುತ್ತೆ ಸರ್. ಹಿಂಗಾಗಿ ಅವ್ರು ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್.